ನಮಸ್ಕಾರ ಸರ್. ನಾನು ಕೃಷಿ ವಿಶ್ವವಿದ್ಯಾಲಯ ರಾಯಚೂರಿನ ಅಗ್ರಿಕಲ್ಚರ್ ಗ್ರ್ಯಾಜುಯೇಟ್ 2025 ಪಾಸ್ಔಟ್ ಸರ್. ಇವತ್ತು ಕನಿಷ್ಠವಾಗಿ 15 ದಿವಸದ ನಾವು ಪ್ರೊಟೆಸ್ಟ್ ಮಾಡಿದ್ವಿ. ಏನು ಅಂತಂದರೆ KA AOW ನೋಟಿಫಿಕೇಷನಲ್ಲಿ ರೈಟೆಕ್ ಬಯೋಟೆಕ್ನಾಲಜಿ ಗ್ರ್ಯಾಜುಯೇಟ್ಸ್ ಮತ್ತು BE ಬಯೋಟೆಕ್ನಾಲಜಿ ಗ್ರ್ಯಾಜುಯೇಟ್ಸ್ನ ರಾತ್ರೋರಾತ್ರಿ ಆ್ಯಡ್ ಮಾಡಿಬಿಟ್ಟಿದ್ದಾರೆ. ಯಾರನ್ನ ಕೇಳಿ ಆ್ಯಡ್ ಮಾಡಿದ್ದಾರೆ ಏನೋ ಗೊತ್ತಿಲ್ಲ. ಇದರಿಂದ ಏನು ಅಂತಂದರೆ 2 ರೂಲ್ಸ್ ಉಲ್ಲಂಘನೆ ಆಗುತ್ತೆ ಸರ್. ಫಸ್ಟ್ ಒನ್ C&R ರೂಲ್, ಅಂದರೆ ಕೆಡ್ರೆ ಆ್ಯಂಡ್ ರಿಕ್ರೂಟ್ಮೆಂಟ್ ರೂಲ್ಸ್ ಅಂತೇಳಿ. ಇದರಲ್ಲಿ ಏನು ಹೇಳುತ್ತೆ ಅಂತಂದರೆ ಕ್ಲಿಯರಾಗಿ ICAR ಮಾನ್ಯತೆ ಪಡೆದಂಥ ಯಾವುದೇ ಕೃಷಿ ಗ್ರ್ಯಾಜುಯೇಟ್ಸ್ ಆಗಿರಲಿ ಬರೆಯೋ ಅರ್ಹತೆ ಇದೆ ಸರ್. ಆದರೆ ರೈಟೆಕ್ ಮತ್ತು BE ಬಯೋಟೆಕ್ನಾಲಜಿ ಗ್ರ್ಯಾಜುಯೇಟ್ಸು ಯಾವ ರೀತಿ ಅರ್ಹತೆ ಇದೆ ಸರ್? ಇದು ಕಂಪ್ಲೀಟ್ ವೈಲೇಷನ್. ಸೆಕೆಂಡ್ ಪಾಯಿಂಟು, ಸುಪ್ರೀಂ ಕೋರ್ಟ್ ಏನು ಹೇಳುತ್ತೆ ಆದೇಶ ಅಂತಂದರೆ, ಒಂದು ರಿಕ್ರೂಟ್ಮೆಂಟ್ ಪ್ರೊಸೆಸ್ ಸ್ಟಾರ್ಟ್ ಆದಮೇಲೆ ಅದರಲ್ಲಿ ಯಾವುದೇ ರೀತಿ ಆ್ಯಡ್ ಮಾಡೋಂಗಿಲ್ಲ ಮತ್ತು ಅದನ್ನು ಚೇಂಜ್ ಮಾಡೋಂಗಿಲ್ಲ ಅಂತ ಹೇಳುತ್ತೆ. ಸೊ ಇದನ್ನು ಮೀರಿ ನಮ್ಮ KAದವರು ಮತ್ತು ನಮ್ಮ ಸರ್ಕಾರದವರು ಈ ರೂಲ್ಸ್ನ ಉಲ್ಲಂಘನೆ ಮಾಡಿದ್ದಾರೆ. ಅಂದರೆ ಇದನ್ನು ಏನು ತೋರಿಸ್ಕೊಡುತ್ತೆ ಅಂದರೆ, ಇವರು ಸರ್ಕಾರ ಏನಿದೆ ಮತ್ತು KA ಏನಿದೆ ಅಲ್ಲ, ಸುಪ್ರೀಂ ಕೋರ್ಟ್ಗಿಂತ ದೊಡ್ಡವರು ಅಂತ ತೋರಿಸ್ಕೊಡುತ್ತೆ. ಅದಾಯ್ತಾ. ಸೆಕೆಂಡ್ ಒನ್ ಏನು ಅಂತಂದರೆ, ದೇಸಿ ಪ್ರೋಗ್ರಾಮು 1 ವರ್ಷದಲ್ಲಿ, ಈ ದೇಸಿ ಪ್ರೋಗ್ರಾಮ್ ಏನು ಅಂತಂದರೆ 1 ವರ್ಷದಲ್ಲಿ ವಾರಕ್ಕೆ ಒಂದ್ಸತಿ ಕ್ಲಾಸ್ ಕೇಳಿ ಏನು ಲೈಸೆನ್ಸ್ ತೊಗೊಳ್ಳೋದು, ಯಾವುದ್ರದ್ದು ಸೀಡ್ದಾಯಿತು ಮತ್ತು ಫರ್ಟಿಲೈಸರ್ದಾಯಿತು. ಬಟ್ ಈಗ ಏನಾಗ್ತಿದೆ ಅಂತಂದರೆ 10th ಪಾಸ್ 12th ಪಾಸ್ ಅವರು ದೇಸಿ ಪ್ರೋಗ್ರಾಮಲ್ಲಿ 30,000 ದುಡ್ಡು ಕೊಟ್ಟು ಅವ್ರು ಕ್ಲಾಸಿಗೆ ಬರ್ತಾರೋ ಇಲ್ಲ ಗೊತ್ತಿಲ್ಲ. ಬಟ್ ಏನು ವಾರಕ್ಕೆ ಒಂದ್ಸತಿ ಕ್ಲಾಸ್ ಅಟೆಂಡ್ ಆಗ್ತಾರೋ ಇಲ್ಲ ಗೊತ್ತಿಲ್ಲ. ಲೈಸೆನ್ಸ್ ಯಾವುದೋ ಸೀಡ್ದು ಮತ್ತು ಫರ್ಟಿಲೈಸರ್ ತೊಗೊಂಡು ನಮ್ಮ ಫಾರ್ಮರ್ಗೆ ಹೆಲ್ಪ್ ಮಾಡೋಕ್ಕೆ ನಿಂದಿರ್ತಾರೆ. ಮತ್ತು ನಾವು 4 ವರ್ಷ 150+ ಕ್ರೆಡಿಟ್ ಕೋರ್ಸ್ ನಾವು ಓದಿದವರು ನಾವೇನು ಮಾಡೋಣ? ನಾವೇ ಇನ್ನು ಸೈಂಟಿಸ್ಟ್ಗೆ ಅವ್ರಿಗೆಲ್ಲ ತಿಳ್ಕೊಂಡು ನಾವು ರಿಸರ್ಚ್ ಮಾಡಿ ಅವ್ರು ರೆಕಮೆಂಡ್ ಮಾಡ್ತೀವಿ. ಬಟ್ ಇವ್ರು ಏನು ಮಾಡ್ತಾರೆ? 10th ಕ್ಲಾಸ್ 12th ಕ್ಲಾಸ್ ಬರೀ 1 ವರ್ಷ ಅರ್ಧಂಬರ್ಧ ಓದಿದವರು. ಅದಾದಮೇಲೆ ನಮ್ಮ CM ಸರ್ ಹೇಳ್ತಾರೆ 2% ಸ್ಪೋರ್ಟ್ ಕೋಟಾ ಮಾಡಬೇಕು ಅಂತೇಳಿ. ಇದೇನಕ್ಕೆ ಮಾಡಬೇಕು ಅಂತಂದರೆ, ಈಗ ಫಾರ್ ಎಕ್ಸಾಂಪಲ್ ಹೇಳಬೇಕು ಅಂದರೆ, ಸ್ಪೋರ್ಟ್ಸಲ್ಲಿ ಯಾರು ಚೆನ್ನಾಗಿರ್ತಾರೋ ಅವರು ಸ್ವಲ್ಪ ಅಕಾಡೆಮಿಕ್ಸಲ್ಲಿ ಸ್ವಲ್ಪ ವೀಕ್ ಇರ್ತಾರೆ. ಯಾಕಂದರೆ ಅವರು ಸ್ಪೋರ್ಟ್ಸಲ್ಲಿ ಭಾಳ ಮಾನ್ಯತೆ ತಲೆ ಓಡಿಸಿರ್ತಾರೆ. ಬಟ್ ಅವರಿಗೆ 2% ಸ್ಪೋರ್ಟ್ಸ್ ಕೋಟಾ ಕೊಟ್ಟಿಲ್ಲ ಅಂತಂದರೆ ಅವ್ರ ಭವಿಷ್ಯ ಭಾಳ ಆಗುತ್ತೆ ರೀ. ಅದಕ್ಕೆ ಹಂಗಾಗಿ 2% ಸ್ಪೋರ್ಟ್ ಕೋಟಾ ಇಂಪಾರ್ಟೆಂಟು. ಇದನ್ನೆಲ್ಲ ಇಟ್ಕೊಂಡು ನಾವು ಮೊನ್ನೆ 20ನೇ ತಾರೀಕು ಪ್ರಿನ್ಸಿಪಲ್ ಸೆಕ್ರೆಟರಿ ಮತ್ತು ಕಮಿಷನರ್ ಸರ್ ಕೂಡ ಒಂದು ಆನ್ಲೈನ್ ಮೀಟಿಂಗ್ ಆಯಿತು. ಅದರಲ್ಲೂ ನಮ್ಮ ಕೃಷಿ ವಿಶ್ವವಿದ್ಯಾಲಯ ರಾಯಚೂರು ಬನ್ನಿರಿ ಮಾತಾಡೋಣ ಅಂತ ಕರೆದಿಲ್ಲರಿ. ಯಾವ ನಮ್ಮ ವಿಶಿ ಸರ್ ಅವರು ಕೂಡ ನಾವು ಪ್ರೆಷರ್ ಹಾಕ್ಸಿದ್ವು, ಅವಾಗ ಆನ್ಲೈನ್ ಮೀಟಿಂಗ್ ಬರ್ರಿ ಅಂತ ಹೇಳಿದರು. ಅವಾಗ ನಾವು ಇದು ಕೈ ಎತ್ತಿ ಮಾತಾಡಿದ್ವಿ. ನಮ್ಮದೆಲ್ಲ ಇಷ್ಟೆಲ್ಲ ಬೇಡಿಕೆಗಳು 6 ಬೇಡಿಕೆಗಳನ್ನು ನಮ್ಮ ಕಮಿಷನರ್ ಸರ್ ಮತ್ತು ಪ್ರಿನ್ಸಿಪಲ್ ಸೆಕ್ರೆಟರಿ ಸರ್ ಮುಂದೆ ಇಟ್ವಿ. ಅವ್ರು ಏನಂದ್ರು ಗೊತ್ತಾ, ಎಷ್ಟು ಚೆನ್ನಾಗಿ ಹೇಳ್ತಾನೆ ಅಂತಂದರೆ, ಇರಲಿ ಬಿಡ್ರಿ, 1000 ಜನ ಅದಾರ, 500 ಜನ ಅದಾರ, ಬರಲಿ ಬಿಡ್ರಿ, ಇದು ಮಾನವೀಯತೆ ದೃಷ್ಟಿಯಿಂದ ಕೊಡೋಣ ಅಂತ ಅಂತಿದ್ದಾರೆ. ಮತ್ತು 30,000 ಜನರದ್ದು ಏನು ವಿದ್ಯಾರ್ಥಿ ಹೋರಾಟ ಮಾಡ್ತಿದ್ರಲ್ಲ, ಅವ್ರದ್ದು ಕಿವಿಯಾಗಿ ಬೀಳ್ತಿಲ್ಲ ಏನ್ರಿ ಸರ್ ನಿಮಗೆ? ಇಷ್ಟು ಇದು ಮಾಡ್ತಿದ್ದೀರಾ. ಅದಾದಮೇಲೆ ನೀವು ಅಂತೀರಿ ಸರ್ ನಮಗೆ ನ್ಯಾಯ ಕೊಡಿಸ್ಬೇಕು ನೀವೇ ಅಂತಂದರೆ, ನೀವಂತೀರಿ ದೇವ್ರದನ ದಿಂಡ್ರದನ ಅವರೆಲ್ಲ ನಿಮಗೆ ನ್ಯಾಯ ಕೊಡಿಸ್ತಾನೆ ದೇವ್ರ ಮನಸ್ಸು ಮಾಡಿದ್ರೆ. ಮತ್ತು ನೀವು ಎದಕ್ಕಿದ್ದೀರಿ ಅಲ್ಲಿ ಪೋಸ್ಟಲ್ಲಿ? ನೀವೆಲ್ಲ ಓದ್ಕೊಂಡು ಇದಕ್ಕೋಸ್ಕರನೇ ನೀವಿದ್ದೀರಾ ಅಲ್ಲಿ? ನೀವು ಏನು ಮಾತಾಡ್ತೀರಿ ನನಗೆ ಕ್ಲಿಯರಾಗಿ ಅರ್ಥ ಆಗುತ್ತೆ. ಏನೋ ಒಳ್ಳೆ ರೀತಿಯಿಂದ ಮಾತಾಡ್ತಾರೆ. ನಾಳೆ ಇದನ್ನೆಲ್ಲ ಕೇಳಿಸ್ಕೊಂಡ್ರೆ ಏನಂತ ಅನ್ಕೋತಾರೆ ಸರ್ ನಿಮ್ಮ ಬಗ್ಗೆ? ಇದು ಅವ್ರಿಗೆ ಡೈರೆಕ್ಟಾಗಿ ಕ್ವಶನ್. ಥರ್ಡ್ನೇದು ಮುಖ್ಯ, ನಮ್ಮ CM ಸರು ಡೆಲ್ಲಿಲಿ ಹೋಗ್ಬಿಟ್ಟು ನೀಟ್ ಸ್ಟೂಡೆಂಟ್ಸ್ ಬೆಂಬಲವಾಗಿ ಸಪೋರ್ಟ್ ಮಾಡ್ತಿದ್ದಾರೆ. ಮತ್ತು ಇಲ್ಲಿ ನಮ್ಮ ಮನೆಯಲ್ಲಿ ಅಂದರೆ ತಮ್ಮ ಕರ್ನಾಟಕದಲ್ಲಿ 15 ದಿನ ಏನು ಅಗ್ರಿಕಲ್ಚರ್ ಗ್ರ್ಯಾಜುಯೇಟ್ಸು ಪ್ರೊಟೆಸ್ಟ್ ಮಾಡ್ತಿದ್ದಾರಲ್ಲ, ಅವ್ರ ಬಗ್ಗೆ ಏನು ರೀ ತಲೆ ಕೆಡಿಸ್ಕೊಂಡಿದ್ದಾರೆ ನೀವು? ಫಸ್ಟ್ ಇಲ್ಲಿ ಬರ್ರಿ, ನೀವು ಇಲ್ಲಿ ಇಂಪ್ರೂವ್ ಮಾಡಿರಿ, ಆಮೇಲೆ ಅಲ್ಲಿಗೆ ಹೋಗ್ರಿ. ನಾನು ಅದು ಸಪೋರ್ಟ್ ಮಾಡೋದು ತಪ್ಪಂತಿಲ್ಲ.